ಇವ್ರಲಿಂತ್ರ ಒಂದ್ ಮೆಡಲು ಗೆಲ್ಲಕ್ ಆಗವಲ್ತ, ದೇಶದ ಹೆಸರ ಖರಾಬ್ ಮಾಡ್ತಾರ ಇವ್ರ. ಏಯ್ ಎಲ್ಲೋಗಿದ್ದೆ? ಅಪ್ಪ ಅದು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇತ್ರಿ, ಅದಕ್ ಲೇಟ್ ಆಯ್ತು. ಪ್ರಾಕ್ಟೀಸ್ ಏನ್ ಸ್ಪೋರ್ಟ್ಸ್ ಆಡ್ತಿರ್ತಿ? ಹೋಗ್ ಓದ್ಕೋ ಹೋಗ. ಆಯ್ತ್ರಿ ಸರ್, ಈಗ ಸ್ಪೋರ್ಟ್ಸ್ ಪೀರಿಯಡ್ ಐತ್ರಿ. ಏಯ್ ಸ್ಪೋರ್ಟ್ಸ್ ಏನ್ ಸ್ಪೋರ್ಟ್ಸ್? ನಂದು ಸಿಲೆಬಸ್ ಇನ್ನ ಬಾಕಿ ಐತಿ. ಆಟ ಆಡೋದು ಇಂಪಾರ್ಟೆಂಟ್ ಐತಿ ಏನು ಓದೋದು ಇಂಪಾರ್ಟೆಂಟ್ ಐತೋ? ಪಟ ಬುಕ್ ತೆಗಿರಿ ಎಲ್ಲಾರು. ಇವತ್ ನಾವು ಓದೋನು ಇಂಡಿಯನ್ ಒಲಿಂಪಿಕ್ ವಿನ್ನರ್ಸ್ ಅವ್ರ ಬಗ್ಗೆ. ಸರ್ ಅವರು ಓದೇ ಮೆಡಲ್ ಗೆದ್ದಿದ್ರೇನ್ರಿ? ಟೀಚರಿಗೆ ಹೊಳ್ ಮಾತಾಡ್ತಿ ಆ ಮಗನ? ನೀಲ್ ಡೌನ್ ಮಾಡಿ ಹಿಡಿ ಪೀರಿಯಡ್. ನಾಳೆ ನಿಮ್ ಪೇರೆಂಟ್ಸ್ ಕರ್ಕೊಂಬ. ಸರ್ ನಿಮ್ ಮಗ ಭಾರಿ ಟ್ಯಾಲೆಂಟೆಡ್ ಅದನ್ರಿ, ಫುಲ್ ಎಫರ್ಟ್ಸ್ ಹಾಕಿದ್ರಿ, ಈ ಸಲ ನ್ಯಾಷನಲ್ ಲೆವೆಲ್ ಪಕ್ಕ ಆಡ್ತಾನ. ಅದರ್ಲಿಂದ ಏನ್ ಅವ್ನಿಗೆ ಒಲಿಂಪಿಕ್ ಮೆಡಲ್ ಸಿಗುದೈತೇನ್ರಿ? ಅವ್ನ ಮುಂದೆಲ್ಲ ಇಂತಾವ್ ಮಾತಾಡಕ್ ಹೋಗ್ಬೇಡ್ರಿ, ಇಂಜಿನಿಯರ್ ಆಗವದ ನನ್ ಮಗ. ಅಯ್ಯೋ ಅಪ್ಪ, ಒಂದ್ ಸ್ವಲ್ಪ ರೊಕ್ಕ ಬೇಕಾಗಿತ್ರಿ, ಹೊಸ ಶೂಸ್ ತಗೋಬೇಕಾಗಿತ್ತು. ಮೊನ್ನೆ ಆದ್ರೆ ತಗೊಂಡಿದ್ದೆಲ್ಲ ಹೊಸ ಶೂಸ್. ಅಪ್ಪ ಅದ 6 ವರ್ಷ ಹಿಂದ್ ಕೊಡ್ಸಿದ್ರಿ ನೀವು. ಅದೇನೇ ಇರ್ಲಿ, ರೊಕ್ಕ ಎಲ್ಲ ಹಾಳು ಮಾಡುವಂಗಿಲ್ಲ, ಓದೋದ್ ಕಡೆ ಗಮನ ಇರ್ಲಿ ಸ್ವಲ್ಪ. ಹಲೋ ಏನ್ರಿ 50% ಸ್ಕಾಲರ್ಶಿಪ್? 1 ಲಕ್ಷ ರೂಪಾಯಿ ಅಷ್ಟ ರೀ ಫೀಸ್? ಈಗ ಕಳಿಸ್ಕೊಡ್ತೀನಿ ನೋಡ್ರಿ ನನ್ ಮಗನ್ ಕೈಯಾಗ. ನಾನು ನೋಡೇ ಬಿಡ್ತೀನಿ ಹೆಂಗ್ IIT ಕ್ರ್ಯಾಕ್ ಆಗುದಿಲ್ಲ ನನ್ ಮಗಂದಂತ. ನೋಡ ನಿನ್ ಮೇಲೆ ಎಷ್ಟ್ ಖರ್ಚ ಮಾಡಾತೀವಿ, ನಿನಗ್ ಒಂದ್ ಸ್ವಲ್ಪ ಓದೋದ್ ಮೇಲೆ ಲಕ್ಷ ಇಲ್ಲ. ಇವ್ರು ಯಾವಾಗ ಮೆಡಲ್ ಗೆಲ್ತಾರೇನೋ ಮಾರೇ.